ಗಟ್ಟಿಯಾಗಿ ಕತೆ ಓದಿದ ನಂತರ ಕತೆಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಮಾಡಿಸಬೇಕು. ಉದಾಹರಣೆಗೆ ಕತೆಯಲ್ಲಿ ಬರುವಂತಹ, ಈಗ ನಾನು ಆಮೆ ಮತ್ತು ನವಿಲಿನ ಕಥೆಯನ್ನು ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಚಿತ್ರ, ಆಮೆ ಅಥವಾ ನವಿಲಿನ ಚಿತ್ರವನ್ನು ಈ ರೀತಿಯಾಗಿ ಬಿಡಿಸಿ ಅವರಿಗೆ ಬಣ್ಣ ಹಚ್ಚಲು ಕೊಡಬಹುದು. ಅಥವಾ ನವಿಲು ಅಥವಾ ಆಮೆಯ ಬಗ್ಗೆ ಕೂಡ ಅವರಿಗೆ ಕೇಳಬಹುದು. ನವಿಲು ಎಲ್ಲಿರುತ್ತೆ, ಏನು ಮಾಡುತ್ತೆ, ಯಾವ ರೀತಿ ಕೂಗುತ್ತೆ, ಆಮೆ ಎಲ್ಲಿರುತ್ತೆ, ಏನು ಮಾಡುತ್ತೆ, ಯಾವ ರೀತಿ ದಡದಲ್ಲಿರುತ್ತಾ ನೀರಲ್ಲಿರುತ್ತಾ, ಅದ್ರ ಬಗ್ಗೆ ನಾವು ಮಾತನಾಡಬಹುದು. ಅದೇ ರೀತಿ ಜೇಡಿ ಮಣ್ಣನ್ನು ಸಹ ಉಪಯೋಗಿಸಿ ಅದರ ಆಕೃತಿಗಳನ್ನು ಸಹ ನಾವು ಮಾಡಬಹುದು. ಕತೆಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಮಾಡುವುದರಿಂದ ಮಕ್ಕಳು ಆ ಕಥೆಯನ್ನು ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಚಟುವಟಿಕೆಗಳು ಮಕ್ಕಳನ್ನು ಕಥೆಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಚಟುವಟಿಕೆಗಳನ್ನು ಯೋಜಿಸುವಾಗ ಅವು ಸರಳವಾಗಿರುವಂತೆ ಗಮನಿಸಿ. ಇದು ಬಣ್ಣ ಹಚ್ಚುವುದು, ಕಲಾಕೃತಿ ಮಾಡುವುದು, ಪಾತ್ರ ನಿರ್ವಹಣೆ ಮಾಡುವುದು, ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಕೇಳುವುದು, ಕಥೆಯನ್ನು ಮತ್ತೆ ಹೇಳುವಂತೆ ಕೇಳುವುದು, ಅಥವಾ ಕಥೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ಆಟವಾಗಿರಬಹುದು. ಇದು ಒಂದು ಚಿಕ್ಕ ಆಟ ಅಥವಾ ಹಾಡಾಗಿಯೂ ಇರಬಹುದು.